ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಹೊಲಿದ ಚಪ್ಪಲಿಗೆ ಡಿಮ್ಯಾಂಡ್, ಪೂಜಾ ಖೇಡ್ಕರ್ಗೆ ಜಾಮೀನು ನೀಡಲು ನಕಾರ. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ದೆಹಲಿಯಲ್ಲಿ 3 ಯುಪಿಎಸ್ಸಿ ಆಕಾಂಕ್ಷಿಗಳು ಮೃತಪಟ್ಟಿದ್ದಕ್ಕೆ ಪ್ರತಿಭಟನೆಗಳು ನಡೀತಾ ಇವೆ. ನಿನ್ನೆನೂ ವರ್ಲ್ಡ್ ರಾಜೇಂದ್ರ ನಗರದಲ್ಲಿ ಯುಪಿಎಸ್ಸಿ ಆಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಜನಾಂಗೀಯ ಸಂಘರ್ಷ ಪೀಡಿತ ಮಣಿಪುರದಲ್ಲಿ ಶಾಂತಿ ಮರುಸ್ಥಾಪನೆಗಾಗಿ ನಡೀತಾ ಇರುವ ಪ್ರತಿಭಟನೆ ಉಗ್ರ ರೂಪ ಪಡೆದಿದೆ. ನಿನ್ನೆ ಅಕಂಪತ್ ಪ್ರದೇಶದಲ್ಲಿನ ಪರಿಹಾರ ಶಿಬಿರದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ತಮ್ಮ ನಿವಾಸಗಳಿಗೆ ತೆರಳುವುದಕ್ಕೆ ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿದ್ರು. ಬಳಿಕ ಸಿಎಂ ಅಧಿಕೃತ ನಿವಾಸದ ಕಡೆ ರ್ಯಾಲಿ ಸಾಗಿತ್ತು. ಆಗ ಪೊಲೀಸರು ಅಡ್ಡಿಪಡಿಸಿದಾಗ ವಾಗ್ವಾದ ನಡೆಯಿತು. ತಕ್ಷಣವೇ ಪೊಲೀಸರು ಅಶ್ರುವಾಯು ಶೆಲ್ ದಾಳಿ ಪ್ರತಿಭಟನಾಕಾರರನ್ನ ಚದುರಿಸಿದ್ರು. ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದ ವೇಳೆ ರಾಹುಲ್ ಗಾಂಧಿ ಸುಲ್ತಾನ್ಪುರದಲ್ಲಿ ಚಮ್ಮಾರ ರಾಮ್ಚೇತ್ ಜೊತೆ ಕೂತು ಚಪ್ಪಲಿ ಹೊಲಿದಿದ್ದ ದೃಶ್ಯ ವೈರಲ್ ಆಗಿತ್ತು. ಇದೀಗ ರಾಹುಲ್ ಗಾಂಧಿ ಹೊಲಿಸಿದ ಚಪ್ಪಲಿಗೆ 5 ರಿಂದ 10 ಲಕ್ಷ ರೂಪಾಯಿವರೆಗೂ ಆಫರ್ಗಳು ಬರ್ತಾ ಇದ್ದು, ಈ ಚಪ್ಪಲಿ ಮಾರೋದಕ್ಕೆ ರಾಮ್ಚೇತು ಒಪ್ಪಿಲ್ಲ. ಯುಪಿಎಸ್ಸಿಗೆ ಸುಳ್ಳು ದಾಖಲೆ ನೀಡಿಕೆ ಆರೋಪದಲ್ಲಿ ಮಾಜಿ ಪ್ರೊಬೇಷನರ್ ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ಗೆ ಸಂಕಷ್ಟ ಶುರುವಾಗಿದೆ. ದೆಹಲಿ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ನಿರಾಕರಿಸಿದೆ. ಮತ್ತಷ್ಟು ನ್ಯಾಯಯುತವಾಗಿ ತನಿಖೆ ನಡೆಸುವಂತೆ ತನಿಖಾ ಸಂಸ್ಥೆಗೆ ಪಟಿಯಾಲ ಹೌಸ್ ಕೋರ್ಟ್ನ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ದೇವೇಂದರ್ ಕುಮಾರ್ ಜಂಗಾಲ ನಿರ್ದೇಶನ ನೀಡಿದ್ದಾರೆ. ಎಸ್ಸಿ/ಎಸ್ಟಿಯಲ್ಲಿ ಅತಿ ಹಿಂದುಳಿದವರನ್ನ ಗುರುತಿಸಿ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯಗಳಿಗೆ ಇದೆ ಅಂತ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠ ಆದೇಶಿಸಿದೆ. ಈ ತೀರ್ಪು ಐತಿಹಾಸಿಕವಾದದ್ದು. ನ್ಯಾಯಾಲಯದ ತೀರ್ಪನ್ನ ಸ್ವಾಗತಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಮಡಿಲಿಗೆ 3 ಕಂಚಿನ ಪದಕ ದಕ್ಕಿದೆ. 50 ಮೀಟರ್ ಏರ್ ರೈಫಲ್ನಲ್ಲಿ ಸ್ವಪ್ನಿಲ್ ಕುಸಾಲೆ ಕಂಚು ಗೆದ್ದಿದ್ದು, ಶೂಟಿಂಗ್ನಲ್ಲಿಯೇ ಭಾರತ 3 ಕಂಚು ಗೆದ್ದು ಬೀಗಿದೆ. ಇತ್ತ ಸ್ವಪ್ನಿಲ್ ಹುಟ್ಟೂರಿನ ಶಾಲೆಯಲ್ಲಿ ಪ್ರೊಜೆಕ್ಟರ್ ಮೂಲಕ ಸ್ಪರ್ಧೆ ವೀಕ್ಷಿಸಿದ ಮಕ್ಕಳು ಸ್ವಪ್ನಿಲ್ ಅಣ್ಣ ಗೆಲ್ತಾನೆ ಅಂತ ಘೋಷಣೆ ಕೂಗ್ತಾ ಇದ್ರು. ಭಾರತದ ಒಲಿಂಪಿಕ್ಸ್ ಪದಕ ವಿಜೇತೆ ಶಟ್ಲರ್ ಪಿವಿ ಸಿಂಧು ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಹೊರಬಿದ್ದಿದ್ದಾರೆ. ನಿನ್ನೆ ನಡೆದ 16ರ ಸುತ್ತಿನಲ್ಲಿ ಚೀನಾದ ಹಿ ಬಿಂಗ್ ಜಿಯಾವೋ ಅವರ ಎದುರು 19-21, 14-21ರಲ್ಲಿ ನೇರ ಸೆಟ್ಗಳಲ್ಲಿ ಸೋತರು. ವಿಶೇಷತೆ ಅಂದ್ರೆ ಟೋಕಿಯೋ 2020 ಒಲಿಂಪಿಕ್ಸ್ನಲ್ಲಿ ಹಿ ಬಿಂಗ್ ಜಿಯಾವೋ ಅವರನ್ನ ಸೋಲಿಸಿ ಪಿವಿ ಸಿಂಧು ಪದಕ ಗೆದ್ದಿದ್ರು. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ಡಬಲ್ಸ್ನಲ್ಲಿ ಕಂಚು ಗೆದ್ದು ಭಾರತಕ್ಕೆ ಬಂದ ಸರ್ಬ್ಜೋತ್ ಸಿಂಗ್ಗೆ ದೆಹಲಿ ಏರ್ಪೋರ್ಟ್ನಲ್ಲಿ ಭರಪೂರ ಸ್ವಾಗತ ಸಿಕ್ಕಿದೆ. ಡೋಲು ತಮಟೆ ಬಾರಿಸಿ ಹೂವಿನ ಹಾರ ಹಾಕಿ ಬೆಂಬಲಿಗರು ಸರ್ಬ್ಜೋತ್ ಸಿಂಗ್ಗೆ ಸ್ವಾಗತ ಕೋರಿದ್ದಾರೆ.